ಗೃಹಲಕ್ಷ್ಮಿ ಯೋಜನೆಯ 11ನೇ ಹಾಗೂ 12ನೇ ಕಂತಿನ ಹಣ ಇನ್ನು ಯಾರ್ಯಾರಿಗೆ ಬಂದಿಲ್ವೋ ಅವ್ರೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ದಿನ 2,000 ಪ್ಲಸ್ 2,000 ಅಂದ್ರೆ ಟೋಟಲ್ ಆಗಿ 4,000 ರೂಪಾಯಿ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಆದ್ರೆ ಮೊದಲನೇ ಹಂತದಲ್ಲಿ 14 ಜಿಲ್ಲೆಗಳಿಗೆ ಮಾತ್ರ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ದಾರೆ. ಅದ್ ಯಾವ ಜಿಲ್ಲೆಗೆ ಹಣ ಬರುತ್ತೆ ಅಂತ ಪ್ರತಿಯೊಂದು ಹೇಳ್ತೀನಿ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ನ ಕೊಡ್ತಾ ವಿಡಿಯೋ ನೋಡೋದಕ್ಕೆ ಕಂಟಿನ್ಯೂ ಮಾಡಿ. ನೀವು ಕೂಡ ಒಂದೊಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ನಮ್ಗೆ ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಸಿಕ್ತಾಗುತ್ತೆ. ತುಂಬಾ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದ್ರು ಸ್ಟಾಪ್ ಆಗಿದೆ ಅಥವಾ ಬರುತ್ತಾ ಬರಲ್ವಾ ಅಂತ ಡೌಟ್ ಇತ್ತು. ಬಟ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮೈಸೂರಲ್ಲಿ ಭಾಷಣ ಮಾಡ್ಬೇಕಾದ್ರೆ ಮೊದಲನೇ ಹಂತದಲ್ಲಿ 533 ಕೋಟಿ ಪಾವತಿಗೆ ತಯಾರಿ ಮಾಡ್ತಾ ಇದೀವಿ ಅಂತಾನು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಮೊದಲನೇ ಹಂತದಲ್ಲಿ 14 ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತಂತೆ. ಬಟ್ ಇನ್ನ ಉಳಿದಂತ ಜಿಲ್ಲೆಗಳಿಗೆ ಇನ್ನ ಒಂದು 2 ದಿನ ಅಥವಾ 3 ದಿನ ಆದ್ಮೇಲೆ ಅಮೌಂಟ್ ಬರುವಂತ ಚಾನ್ಸಸ್ ಇದೆ. ಮೊದಲನೇ ಹಂತದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ. ಹಾವೇರಿ, ಬಾಗಲಕೋಟೆ, ಕಲಬುರಗಿ, ಬೆಳಗಾವಿ, ಬೀದರ್, ವಿಜಯಪುರ, ಕೊಪ್ಪಳ, ಯಾದಗಿರಿ, ರಾಯಚೂರು, ಚಿತ್ರದುರ್ಗ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಗದಗ್, ಕೋಲಾರ್ ಇವಿಷ್ಟು ಜಿಲ್ಲೆಗಳಿಗೂ ಮೊದಲನೇ ಹಂತದಲ್ಲಿ 533 ಕೋಟಿ ಪಾವತಿಗೆ ತಯಾರಿ ನಡೆಸ್ತಾ ಇದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಈ 14 ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ. ಇನ್ನ ಉಳಿದಿರುವಂತ ಜಿಲ್ಲೆಗಳಿಗೆ ಇನ್ನ 2-3 ಡೇಸ್ ಅಲ್ಲಿ ಅಮೌಂಟ್ ಬರ್ಬೋದು. ಇನ್ನ ಒಂದು 3-4 ದಿನ ಆದ್ಮೇಲೆ ನೀವು ಅಮೌಂಟ್ ಬ್ಯಾಲೆನ್ಸ್ ನ ಚೆಕ್ ಮಾಡ್ಕೋಬಹುದು. ಇನ್ನ ಉಳಿದಿರುವಂತ ಜಿಲ್ಲೆಗಳಿಗೆ ಆದಷ್ಟು ಬೇಗ ಇದೇ ತಿಂಗಳಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಆಗುವಂತ ಚಾನ್ಸಸ್ ಇದೆ. ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಈ ಲಿಸ್ಟ್ ಏನಿದೆ, ಈ ಲಿಸ್ಟ್ ಅಲ್ಲಿ ಇಲ್ದೇ ಇರುವಂತ ಜಿಲ್ಲೆಗಳಿಗೆ ಆಲ್ರೆಡಿ 2,000 ರೂಪಾಯಿ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ. ಹಂತವಾಗಿ ನಿಮ್ ಜಿಲ್ಲೆಗೂ ಕೂಡ ಅಮೌಂಟ್ ಟ್ರಾನ್ಸ್ಫರ್ ಆಗ್ಬೋದು. ಈಗಾಗಲೇ ನಿಮ್ಗೆ ಏನಾದ್ರು 11ನೇ ಕಂತಿನ ಹಣ ಅಥವಾ 12ನೇ ಕಂತಿನ ಹಣ ನಿಮ್ಗೆ ಆಲ್ರೆಡಿ ಟ್ರಾನ್ಸ್ಫರ್ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಅಥವಾ ನಿಮ್ಗೆ ಏನಾದ್ರು ಅಮೌಂಟ್ ಇನ್ನು ಬಂದಿಲ್ಲ ಅಂತಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಟ್ಟಿಗೆ 4,000 ರೂಪಾಯಿ ಅಮೌಂಟ್ ನಿಮ್ ಅಕೌಂಟ್ ಹಾಕ್ಲಿಲ್ಲ ಅಂತಂದ್ರು 2,000 ರೂಪಾಯಿ ಅಮೌಂಟ್ ಅವ್ರು ಹಾಕುವಂತ ಚಾನ್ಸಸ್ ಇದೆ. ಇನ್ನ ಸ್ವಲ್ಪ ದಿನ ವೈಟ್ ಮಾಡಿ ನೋಡಿ. ಈಗಾಗಲೇ ಬಳ್ಳಾರಿ ಜಿಲ್ಲೆಗೆ 2,000 ರೂಪಾಯಿ ಅಮೌಂಟ್ ಬಂದಿದೆ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರೆ, ಇನ್ನ ಯಾರ್ಯಾರು ಬಂದಿಲ್ಲ ಅವ್ರು ಇನ್ನ ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮ್ಗೂ ಅಮೌಂಟ್ ಬರೋ ಚಾನ್ಸಸ್ ಇದೆ. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ.